ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಬಿ ಸರೋಜಾದೇವಿ 60-70ರ ದಶಕದ ಪ್ರಸಿದ್ಧ ನಟಿ, ಅಭಿನಯ ಸರಸ್ವತಿ ಖ್ಯಾತಿಯ ಕಲಾವಿದೆ. ಇಂಥ ಸರೋಜಾದೇವಿ ಜೀವನದ ಹಾದಿ ಹೇಗಿತ್ತು? ಸಾಮಾನ್ಯ ಹುಡುಗಿ ಚಿತ್ರರಂಗಕ್ಕೆ ಬಂದಿದ್ದು ಹೇಗೆ? ಗಂಡ ಯಾರು? ಮಕ್ಕಳೆಷ್ಟು? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ, ಕೊನೆವರೆಗೂ ನೋಡಿ. 1938ರ ಜನವರಿ 7ರಂದು ಜನನ. ಫ್ರೆಂಡ್ಸ್, ಬಿ ಸರೋಜಾದೇವಿ ಹುಟ್ಟಿದ್ದು 1938ರ ಜನವರಿ 7ನೇ ತಾರೀಕು. ಅಂದಿನ ಮೈಸೂರು ಸಾಮ್ರಾಜ್ಯದ ಚನ್ನಪಟ್ಟಣ ಸಮೀಪದ ದಶವಾರ ಗ್ರಾಮದಲ್ಲಿ. ತಂದೆ ಭೈರಪ್ಪ ಪೊಲೀಸ್ ಪೇದೆಯಾಗಿದ್ರು, ತಾಯಿ ರುದ್ರಮ್ಮ. ಈ ದಂಪತಿಯ 4 ಹೆಣ್ಣು ಮಕ್ಕಳಲ್ಲಿ ಕೊನೆಯವರಾಗಿ ಜನಿಸಿದ್ರು. 4 ಹೆಣ್ಣು ಮಕ್ಕಳಾಗಿದ್ರಿಂದ ಕೊನೆ ಮಗಳನ್ನ ಯಾರಿಗಾದ್ರೂ ಕೊಡು ಅಂತ ತಾಯಿ ರುದ್ರಮ್ಮಗೆ ಹಿರಿಯರು ಹೇಳಿದ್ರಂತೆ. ಆದ್ರೆ ಅದಕ್ಕೊಪ್ಪದ ರುದ್ರಮ್ಮ ನಾನೇ ಸಾಕ್ತೀನಿ ಅಂತ ಪಣ ತೊಟ್ರು. ಸರೋಜಾದೇವಿಯ ನಿಜ ನಾಮ ಸರೋಜಮ್ಮ. ಇವರದ್ದು ಒಕ್ಕಲಿಗ ಸಮುದಾಯ. ಓದಿನಲ್ಲಿ ಮುಂದೆ, ನಾಟಕಗಳಲ್ಲಿ ಪಾತ್ರ. ಸರೋಜಾದೇವಿಯ ತಂದೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಮುಖ್ಯ ಪೇದೆಯಾಗಿದ್ರು. ಇಲ್ಲಿನ ಸೆಂಟ್ ತೆರೇಸಾ ಗರ್ಲ್ಸ್ ಸ್ಕೂಲ್ನಲ್ಲಿ ಸರೋಜಮ್ಮ ಶಿಕ್ಷಣ ಪಡೆದ್ರು. ಫಸ್ಟ್ ಬೆಂಚ್ ನಲ್ಲಿ ಕೂರ್ತಿದ್ದ ಇವರು ಓದಿನಲ್ಲಿ ತುಂಬಾ ಮುಂದಿದ್ರು. ಶಾಲಾ ದಿನಗಳಲ್ಲಿ ಹಾಡು, ಡ್ಯಾನ್ಸ್, ನಾಟಕಗಳಲ್ಲಿ ಭಾಗವಹಿಸುತ್ತಿದ್ರು. ಮೊದಲಿಗೆ ಸಿನಿಮಾ ಆಫರ್ ನಿರಾಕರಣೆ, ಬಳಿಕ ಅಮ್ಮನ ಒತ್ತಡಕ್ಕೆ ಮಣಿದು ನಟನೆ. ಒಂದ್ಸಲ ಸರೋಜಮ್ಮ ಶಾಲಾ ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರಿನ ಮೇಯೋ ಹಾಲ್ಗೆ ಹೋಗಿದ್ರು. ಅಲ್ಲಿ ಲತಾ ಮಂಗೇಶ್ಕರ್ ಹಿಂದಿ ಹಾಡೊಂದನ್ನ ಹಾಡಿ ಮೆಚ್ಚುಗೆ ಗಳಿಸಿದ್ರು. ಇದನ್ನ ಗಮನಿಸಿದ ನಟ, ನಿರ್ಮಾಪಕ ಮತ್ತು ಸಂಗೀತ ನಿರ್ದೇಶಕ ಹೊನ್ನಪ್ಪ ಭಾಗವತರ್ ಅನ್ನೋರು ಈ ಹುಡುಗಿಯನ್ನ ಹಿನ್ನೆಲೆ ಗಾಯಕಿ ಮಾಡ್ಬೋದು ಅಂದ್ಕೊಂಡ್ರು. ನಂತರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ತಾವೇ ನಿರ್ಮಾಣ ಮಾಡ್ತಿರುವ ಮಹಾಕವಿ ಕಾಳಿದಾಸ ಸಿನಿಮಾಗೆ ಹೀರೋಯಿನ್ ಆಗಿ ಹಾಕಿಕೊಳ್ಳಲು ನಿರ್ಧರಿಸಿದ್ರು. ಈ ಸಂಬಂಧ ಸರೋಜಮ್ಮ ಜೊತೆ ಮಾತಾಡಿದಾಗ ಅಯ್ಯಯ್ಯೋ, ನಾನ್ ಸಿನಿಮಾ ಮಾಡಲ್ಲ, ಓದ್ಬೇಕು ಅಂದ್ಬಿಟ್ರು. ಆದ್ರೆ ತಾಯಿ ಬಿಡ್ಲಿಲ್ಲ. ಒಂದೇ ಸಿನಿಮಾ ಅಲ್ವಾ, ಮಾಡು, ಆಮೇಲೆ ಓದು ಮುಂದುವರಿಸು ಅಂತ ಸಲಹೆ ಕೊಟ್ರು. ಅದಕ್ಕೊಪ್ಪಿದ ಸರೋಜಮ್ಮ 1955ರಲ್ಲಿ ತೆರೆಕಂಡ ಮಹಾಕವಿ ಕಾಳಿದಾಸ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ರು. ಆಗ ಇವರಿಗೆ ಕೇವಲ 17 ವರ್ಷ ವಯಸ್ಸು. ಸಾಲು ಸಾಲು ಆಫರ್, ಬೇಡಿಕೆಯ ನಟಿ. ತಮಿಳು, ತೆಲುಗು ಚಿತ್ರರಂಗಕ್ಕೂ ಎಂಟ್ರಿ. ಮೊದಲ ಸಿನಿಮಾ ಮುಗಿದ ಬಳಿಕ ಆಕ್ಟಿಂಗ್ಗೆ ಮುಕ್ತಿ ಸಿಗುತ್ತೆ, ಓದು ಮುಂದುವರಿಸಬಹುದು ಅಂದುಕೊಂಡಿದ್ರು ಸರೋಜಾದೇವಿ. ಹೀಗಾಗಿ 2ನೇ ಸಿನಿಮಾದ ಆಫರ್ ಬಂದಾಗ ಮಾಡಲ್ಲ ಅಂದಿದ್ರು. ಆದ್ರೆ ಅಮ್ಮ ಮತ್ತೊಮ್ಮೆ ಒತ್ತಡ ಹೇರಿದ್ರು. ಇದಕ್ಕೆ ಸರಿಯಾಗಿ ಮೊದಲ ಚಿತ್ರಕ್ಕೆ ಅತ್ಯುತ್ತಮ ಕನ್ನಡ ಸಿನಿಮಾ ಅನ್ನೋ ರಾಷ್ಟ್ರ ಪ್ರಶಸ್ತಿ ಬಂತು. ಇದೆಲ್ಲದರ ಪರಿಣಾಮವೆಂಬಂತೆ ಚಿತ್ರರಂಗದಲ್ಲಿ ಮುಂದುವರೆದ್ರು. ಬಳಿಕ ಹಿಂದೆ ತಿರುಗಿ ನೋಡಲೇ ಇಲ್ಲ. ರಾಜ್ಕುಮಾರ್, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಅಂತಹ ದೊಡ್ಡ ದೊಡ್ಡ ನಟರ ಜೊತೆ ಹೆಜ್ಜೆ ಹಾಕಿದ್ರು. ತಮಿಳು, ತೆಲುಗು, ಹಿಂದಿ ಚಿತ್ರಗಳಿಗೂ ಕಾಲಿಟ್ರು. MGR, ಶಿವಾಜಿ ಗಣೇಶನ್, NTR ಜೊತೆಗೂ ಕೆಲಸ ಮಾಡಿದ್ರು. ವರ್ಷಕ್ಕೆ 10ರಿಂದ 15 ಸಿನಿಮಾ ರಿಲೀಸ್ ಆಗುವಷ್ಟು ಎತ್ತರಕ್ಕೆ ಬೆಳೆದ್ರು. ತಮ್ಮ ಅದ್ಭುತ ನಟನೆಯಿಂದಾಗಿ ಅಭಿನಯ ಸರಸ್ವತಿ ಅನ್ನೋ ಖ್ಯಾತಿ ಗಳಿಸಿದ್ರು. 1967ರಲ್ಲಿ ಮದುವೆ, ದಾಂಪತ್ಯ ಜೀವನ. ಚಿತ್ರರಂಗದಲ್ಲಿ ಬ್ಯುಸಿಯಾಗಿದ್ದ ಸರೋಜಾದೇವಿ ಯಾರನ್ನು ಲವ್ ಮಾಡಬಾರ್ದು ಅನ್ನೋದು ಅಮ್ಮನ ಕಂಡೀಷನ್ ಆಗಿತ್ತು. ಜೊತೆಗೆ ತಾನು ಯಾರನ್ನ ತೋರಿಸ್ತೀನೋ ಅವರನ್ನೇ ಮದ್ವೆ ಆಗ್ಬೇಕು, ಗೌಡ್ರು ಜಾತಿಯಲ್ಲೇ ನಿನ್ನ ಮದ್ವೆ ಅಂತೆಲ್ಲ ಹೇಳಿಬಿಟ್ಟಿದ್ರು. ಅದರಂತೆ ಸರೋಜಾದೇವಿ ಯಶಸ್ಸಿನ ಉತ್ತುಂಗದಲ್ಲಿದ್ದಾಗ್ಲೇ ಅಂದ್ರೆ 1967ರಲ್ಲಿ ಇಂಜಿನಿಯರ್ ಶ್ರೀಹರ್ಷ ಎಂಬುವರ ಜೊತೆ ಮದ್ವೆ ಮಾಡಿಸಿದ್ರು. ಬಳಿಕ ಹನಿಮೂನ್ಗೆ ಮಗಳ ಜೊತೆ ಅಮ್ಮನು ಹೋಗಿದ್ರು. ಎಲ್ಲದಕ್ಕೂ ತನ್ನ ಮೇಲೆ ಡಿಪೆಂಡ್ ಆಗಿದ್ದ ಮಗಳಿಗೆ ಹನಿಮೂನ್ ನಲ್ಲಿ ಏನು ಸಮಸ್ಯೆ ಆಗದಿರಲಿ ಅನ್ನೋದು ಅಮ್ಮನ ಉದ್ದೇಶವಾಗಿತ್ತು. ಮದುವೆ ಬಳಿಕ ಚಿತ್ರರಂಗ ಬಿಡುವಂತೆಯೂ ಸಲಹೆ ಕೊಟ್ರು ಅಮ್ಮ. ಆದ್ರೆ ಚಿತ್ರರಂಗದಲ್ಲಿ ಮುಂದುವರೆಸಿದ್ರು ಗಂಡ. ಈ ದಂಪತಿಗೆ ಭುವನೇಶ್ವರಿ, ಇಂದಿರಾ ಪರಮೇಶ್ವರಿ ಮತ್ತು ಗೌತಮ್ ರಾಮಚಂದ್ರ ಎಂಬ 3 ಮಕ್ಕಳು. ಇಂದಿರಾ ಗಾಂಧಿಯ ದೊಡ್ಡ ಅಭಿಮಾನಿಯಾಗಿದ್ದ ಸರೋಜಾದೇವಿ ತಮ್ಮ 2ನೇ ಮಗಳಿಗೆ ಇಂದಿರಾ ಪರಮೇಶ್ವರಿ ಅಂತ ಹೆಸರಿಟ್ಟಿದ್ದಾರೆ. ಇನ್ನು ಗುಂಡೂರಾವ್ ಪರವಾಗಿ MGR ಒಂದ್ಸಲ ಪ್ರಚಾರ ಮಾಡೋಕೆ ಬಂದಿದ್ದಾಗ ಸರೋಜಾದೇವಿಯ ಮಗನನ್ನ ಎತ್ಕೊಂಡು ರಾಮಚಂದ್ರ ಅಂದ್ರಂತೆ.
ಹೀಗಾಗಿ ಆ ಮಗುವಿಗೆ ಗೌತಮ್ ರಾಮಚಂದ್ರ ಅಂತ ಹೆಸರಿಟ್ರು. ಇಂಥ ಸರೋಜಾ ದೇವಿ ಕಲಾಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನ ಆಧರಿಸಿ 1969ರಲ್ಲಿ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿತು. 1986ರಲ್ಲಿ ಗಂಡನ ನಿಧನ, ಕಷ್ಟದ ದಿನಗಳು ಆರಂಭ. ಸರೋಜಾ ದೇವಿಯ ಗಂಡ ಶ್ರೀಹರ್ಷ 1986ರಲ್ಲಿ ಹೃದಯಾಘಾತದಿಂದ ಕೊನೆಯುಸಿರೆಳೆದ್ರು. ಇದರ ಬೆನ್ನಲ್ಲೇ ಕಷ್ಟದ ದಿನಗಳು ಆರಂಭಗೊಂಡ್ವು. ವಿಧವೆ ಅಂತ ಹೇಳಿ ಸಮಾಜ ಇವರಿಗೆ ಸಾಕಷ್ಟು ಮಾನಸಿಕ ಹಿಂಸೆ ಕೊಡ್ತು. ಅದನ್ನ ತಾಳಲಾರದೆ ವಿಪರೀತ ಕಣ್ಣೀರು ಹಾಕಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಕಣ್ಣು ಆಲ್ಮೋಸ್ಟ್ ಬತ್ತಿ ಹೋಗಿ ಚಿಕ್ಕದಾಗಿ ಹೋಗಿತ್ತು. ಬಳಿಕ ಚಿಕಿತ್ಸೆ ಪಡೆದ್ರು. ಈ ಟೈಮಲ್ಲಿ ಡಾಕ್ಟರ್ ರಾಜ್ಕುಮಾರ್, ರಾಮಕೃಷ್ಣ ಹೆಗ್ಡೆ ಮುಂತಾದವರು ತುಂಬಾ ಸಪೋರ್ಟ್ ಮಾಡಿದ್ರು. ಎರಡನೇ ಮದ್ವೆಯಾಗುವಂತೆ ಅಮ್ಮನ ಒತ್ತಡ. ಗಂಡನನ್ನ ಕಳೆದುಕೊಂಡ ಸರೋಜಾ ದೇವಿಗೆ ಎರಡನೇ ಮದ್ವೆಯಾಗುವಂತೆ ಅಮ್ಮ ಒತ್ತಡ ಹಾಕೋಕೆ ಶುರು ಮಾಡಿದ್ರು. ನಿಂಗಿನ್ನು ಚಿಕ್ಕ ವಯಸ್ಸು, ರೂಪವತಿ, ದುಡ್ಡು ಇದೆ, ಎರಡನೇ ಮದ್ವೆ ಆದ್ರೆ ತಪ್ಪೇನಿಲ್ಲ ಅಂದ್ರು. ಆದ್ರೆ ಸರೋಜಾ ದೇವಿ ಒಪ್ಪಲೇ ಇಲ್ಲ. ಗಂಡ ಶ್ರೀಹರ್ಷರ ಸ್ಥಾನವನ್ನ ಬೇರೆ ಯಾರಿಗೂ ಕೊಡೋದಿಲ್ಲ ಅಂತ ದೃಢ ನಿರ್ಧಾರ ಮಾಡಿದ್ರು. 89ರಲ್ಲಿ ರಾಜ್ಯೋತ್ಸವ, 92ರಲ್ಲಿ ಪದ್ಮಭೂಷಣ. ಇಂಥ ಸರೋಜಾ ದೇವಿಗೆ ಸಾಕಷ್ಟು ಪ್ರಶಸ್ತಿಗಳು ಸಂದಿವೆ. 1989ರಲ್ಲಿ ಕನ್ನಡ ರಾಜ್ಯೋತ್ಸವ, 1992ರಲ್ಲಿ ದೇಶದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಭೂಷಣ, ತಮಿಳುನಾಡು ಸರ್ಕಾರದಿಂದ ಎಂಜಿಆರ್ ಪ್ರಶಸ್ತಿ, ಜೀವಮಾನ ಸಾಧನೆ ಪ್ರಶಸ್ತಿ ಸೇರಿದಂತೆ ಹಲವು ಅವಾರ್ಡ್ಗಳು ಬಂದಿವೆ. 2011ರಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ನೀಡಿತು. ಇದನ್ನ ತಮ್ಮ ಪತಿಗೆ ಡೆಡಿಕೇಟ್ ಮಾಡಿದ್ರು ಸರೋಜಾ ದೇವಿ. 6 ಲಕ್ಷ ಸಂಭಾವನೆ, ಕೋಟಿ ಕೋಟಿ ಆಸ್ತಿ. ಸರೋಜಾ ದೇವಿ 60-70ರ ದಶಕದಲ್ಲೇ 6 ಲಕ್ಷ ಸಂಭಾವನೆ ಪಡಿತಿದ್ರು. ಬೆಂಗಳೂರು, ಮದ್ರಾಸ್ ಸೇರಿದಂತೆ ವಿವಿಧ ಕಡೆ ಆಸ್ತಿ ಮಾಡಿದ್ರು. ಇವರ ಆಸ್ತಿ ನೋಡಿದ ಅಂಬರೀಶ್, ಇಷ್ಟೆಲ್ಲ ಆಸ್ತಿ ನಿಮಗ್ಯಾಕೆ, ನನ್ನನ್ನ ದತ್ತು ತಗೊಳ್ಳಿ ಅಂತ ಕಿಚಾಯಿಸಿದ್ರಂತೆ. ಇನ್ನು ಇವರ ಮನೆಯ ಬಾತ್ರೂಮಿನಲ್ಲೂ ಬೆಳ್ಳಿಯ ಚೊಂಬು, ಬಕೆಟ್ಗಳಿವೆ. ಅಷ್ಟು ಶ್ರೀಮಂತ ನಟಿ ಸರೋಜಾ ದೇವಿ ಅನ್ನೋದು ಜಯಮಾಲಾ ಮಾತು. ಸಮಾಜ ಸೇವೆಯಲ್ಲೂ ಎತ್ತಿದ ಕೈ. ಸರೋಜಾ ದೇವಿ ಶಾಲೆಗಳಿಗೆ ಹಣಕಾಸಿನ ನೆರವು ಕೊಟ್ಟಿದ್ದಾರೆ. ಕೊರೋನಾ ಟೈಮಲ್ಲಿ ಚಿತ್ರರಂಗದ ಸಿಬ್ಬಂದಿಗೆ ಸಹಾಯ ಮಾಡಿದ್ದಾರೆ. ಇಂಥ ಅಭಿನಯ ಸರಸ್ವತಿ 2025ರ ಜುಲೈ 14ನೇ ತಾರೀಕು ವಯೋಸಹಜ ಕಾಯಿಲೆಯಿಂದ ಕೊನೆಯುಸಿರೆಳೆದ್ರು. ಇವರಿಗೆ 87 ವರ್ಷ ವಯಸ್ಸಾಗಿತ್ತು. ತಮ್ಮ ಸಾವಿನ ಬಳಿಕ ಬಡವರಿಗೆ ಏನೆಲ್ಲ ಸಹಾಯ ಮಾಡಬೇಕು ಅನ್ನೋದನ್ನ ವಿಲ್ ನಲ್ಲಿ ಬರೆದಿಟ್ಟು ಹೋಗಿದ್ದಾರೆ. ಜೊತೆಗೆ ನೇತ್ರದಾನ ಮಾಡಿ ಮಾದರಿಯಾಗಿದ್ದಾರೆ. ಸೋ ಫ್ರೆಂಡ್ಸ್, ಇದಿಷ್ಟು ಬಿ ಸರೋಜಾ ದೇವಿ ಜೀವನದ ಹಾದಿ ಹೇಗಿತ್ತು ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.